ಸರ್ಕಾರಿ ನೌಕರರ ಭವನದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆಯಬಾರದೆಂದು ಅವುಗಳಿಗೆ ಕಡಿವಾಣ ಹಾಕುವಂತೆ ತಾಕೀತು ಮಾಡಿದ್ದು ನಿಜವಾಗಿದ್ದು ಭವನದ ಮುಂಭಾಗದಲ್ಲಿರುವ ನಗರ ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಗಮನಿಸಿದರೆ ಸತ್ಯಾಸತ್ಯತೆ ಹೊರಬರುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಹಾಲಿ ಅಧ್ಯಕ್ಷರ ವಿರುದ್ಧ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನೌಕರರ ಭವನಕ್ಕೆ ಯಾರು ಬಂದರು, ಯಾರು ಹೋದರು, ಯಾವ ವಾಹನ ಬಂದಿತ್ತೆಂಬುದನ್ನು ನಗರ ಠಾಣೆಯ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಪರಿಶೀಲಿಸಿದರೆ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ರು. ಹಾಲಿ ಅಧ್ಯಕ್ಷರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ನೌಕರರ ಭವನವನ್ನ ರಾಜಕೀಯ ಚಟುವಟಿಕೆಗಳ ತಾಣವಾಗಿ ಮಾಡದಂತೆ ತಾಕೀತು ಮಾಡಿದ್ದರಿಂದ ಕುಪಿತರಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ತರವಲ್ಲವೆಂದು ಕುಟುಕಿದ್ದಾರೆ. ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ವಂಚನೆ ನೌಕರರ ಮೇಲೆ ನಡೆದಿಲ್ಲ. ಭವನ ನಿರ್ಮಾಣ ಮಾಡುವಾಗ ಆಗಿರುವ ಖರ್ಚು ವೆಚ್ಚಗಳ ಬಗ್ಗೆ ಆಗಿನ ನಿರ್ದೇಶಕರುಗಳಿಗೆ ತಿಳಿಸಿದ್ದು, ಉಪಾಧ್ಯಕ್ಷರ ಅವುಗಳೆಲ್ಲವೂ ನಡಾವಳಿಕೆಗಳಲ್ಲಿವೆ. ಕಾಲಕಾಲಕ್ಕೆ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸಿ ಆಡಿಟ್ ಸಹ ಮಾಡಿಸಿದ್ದೇನೆ. ನಾನು ಅಧಿಕಾರದಲ್ಲಿದ್ದಾಗಿನ ನಿರ್ದೇಶಕರು ಪ್ರಶ್ನಿಸಲಿ, ಅದಕ್ಕೆ ನಾನು ಉತ್ತರ ಕೊಡಲು ಸಿದ್ಧನಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ರು. ಅವ್ಯವಹಾರ ಆಗಿದೆಯಾ ಇಲ್ಲ ಇನ್ನೇನಾದ್ರು ಕೈಯಿಂದ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ಇಂಜಿನಿಯರ್ ಬರಲಿ, ಅವ್ರಿಗೆ ಬೇಕಾಗಿರೋ ಇಂಜಿನಿಯರ್ನ ಕರ್ಕೊಂಡ್ಬಂದು ಆ ಕಾಮಗಾರಿ ಎಷ್ಟು ವ್ಯಾಲ್ಯೂ ಆಗಿದೆ ಅಂದರೆ ಕಾಮಗಾರಿ ನಡಿಬೇಕಾದ್ರೆ ಎಷ್ಟು ಹಣ ಬೇಕು ಅಂತ ಏನಾದರೂ ನಾನು ಎಕ್ಸಸ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಕಟ್ಕೊಡ್ತೀನಿ. ನನಗೆ ಕೈಗೆ ಬರಬೇಕಾದ್ರೂ ಕೊಡ್ತಾರೆ ಅವರು. ನನಗೇನಾದ್ರು ಬರಬೇಕಾದ್ರೆ ಕೊಡ್ಸೋಕ್ಕೆ ಅವ್ರು ಸಿದ್ಧವಾಗಿದ್ದಾರಾ ಕ್ವಶನ್ ಮಾಡ್ತಾಯಿದ್ದಾರಲ್ಲ, ಅವ್ರು ನನ್ನ ಅವಧಿಯಲ್ಲಿ ಸದಸ್ಯರಲ್ಲ, ಅವ್ರು ನಾವು ತೆಗೆದಾಕಿದ್ದೀವಿ. ರೆಸೊಲ್ಯೂಷನ್ ಮಾಡಿದ್ದೀನಿ, ರೆಸೊಲ್ಯೂಷನ್ ಕಾಪಿ ನನ್ನ ಹತ್ರ ಇದೆ, ಎಲ್ಲರೂ ಸೈನ್ ಮಾಡಿದ್ದಾರೆ ನಿರ್ದೇಶಕರು. ಇಲ್ಲೀಗಲ್ ಆಗಿ ಬಂದು ಅಲ್ಲಿ ಅಧ್ಯಕ್ಷನಾಗಿದ್ದೀನಿ. ನೌಕರ ಪರವಾಗಿ ಆಗಿಲ್ಲ, ರಾಜಕೀಯ ನೌಕರ ಸಂಘದ ಅಧ್ಯಕ್ಷನಾಗ್ತದೆ. ಇದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಚಿಂತಾಮಣಿ ತಾಲೂಕು ಅಲ್ಲ, ರಾಜಕೀಯ ನೌಕರ ಸಂಘದ ಅಧ್ಯಕ್ಷ. ಸರ್ಕಾರಿ ನೌಕರಕ್ಕೆ ಬೆಂಬಲ ಇದೆ, ಗೌರವ ಇದೆ. ಸುಮಾರು 100 ವರ್ಷ 110 ವರ್ಷಗಳಿಂದ ಬಂದಿರುವಂಥ ಸಂಘಕ್ಕೆ ಬೆಲೆ ಕೊಡ್ತೀನಿ ನಾನು. ಆದರೆ ವೈಯಕ್ತಿಕವಾಗಿ ಇದನ್ನು ಮಾಡ್ತಾ ಇರೋಂಥ ಆಪಾದನೆಗಳು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಇಲ್ಲ. ನಾನು ನಿರ್ದೇಶಕರು ಏನಿದ್ರೆ ಅವ್ರು ಕೊಡ್ತೀನಿ ಆನ್ಸರ್. ಏನು ಅವ್ಯವಹಾರ ಆಗಿದೆ ಅಂದರೆ ಅವರೆಲ್ಲ ಇದ್ದಾರೆ. ಪ್ರತಿಯೊಂದು ಮೀಟಿಂಗು ರೆಸೊಲ್ಯೂಷನ್ ಮಾಡಿದ್ವಿ, ರೆಸೊಲ್ಯೂಷನ್ ಬುಕ್ಕಲ್ಲಿದೆ, ನೋಡಲಿ. ಖಜಾನೆಯಲ್ಲಿ ದುಡ್ಡು ಕೊಡ್ಸೀನಿ ಅಂತ ಕೇಳ್ತಾ ಇದ್ದಾರೆ, ಒಂದು ಪ್ರೂಫ್ ಮಾಡಲಿ. ಇಲ್ಲ ಆ PU ಕಾಲೇಜಲ್ಲಿ ಅದು ನಿರ್ದೇಶಕರಾಗಿದ್ದ, ಬರಲಿಲ್ಲ. ಆ PU ಕಾಲೇಜವ್ರ ಹತ್ರ ನಾನು ಕೆಲಸ ಮಾಡಿಸ್ಕೊಟ್ಟಿದ್ದೀನಿ, ಮೆಡಿಕಲ್ ಬಿಲ್ ಕೊಡ್ಸಿದ್ದೀನಿ. ಅವ್ರು ಬಂದು ಒಬ್ರು ಹೇಳಲಿ, ಉದಾಹರಣೆ ಒಬ್ಬನ್ನು ಹೇಳ್ತೀನಿ. ಇಲ್ಲ ಒಬ್ಬರು ಯಾರಾದರೂ BJR ಇವತ್ತು ಚಿಂತಾಮಣಿಯಲ್ಲಿ ದುಡ್ಡು ಕೊಡಿಸಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬರು ಹೇಳಲಿ. ಅವಾಗ ಅವ್ರು ಏನು ಹೇಳಿದರೆ ಅದಕ್ಕೆ ನಾನು ಹೌದಪ್ಪ ನೀವು ಮಾಡಿರೋದು ಆಪಾದನೆ ಸರಿ ಅಂತ ಹೋಗ್ತೀನಿ.